ಜಗದೀಶ್ ಶೆಟ್ಟರ್ ಗರುವಾಪ್ಸಿ ವಿಚಾರದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಶೆಟ್ಟರ್ ಜೊತೆ ಕುಮಾರಸ್ವಾಮಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ ಅನ್ನುವ ಇನ್ ಡೀಟೇಲ್ ಮಾಹಿತಿ, ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಜಗದೀಶ್ ಶೆಟ್ಟರ್ ಅವರನ್ನ ಮನವೊಲಿಸೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ HDK. ನಿನ್ನೆ ಶೆಟ್ಟರ್ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿದ್ದಾರೆ. ಶೆಟ್ಟರ್ ಗರುವಾಪ್ಸಿ ವಿಚಾರದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರೆತರಬೇಕು ಅಂತೇಳಿ ಇಚ್ಛಿಸಿರುವ ಬಿಜೆಪಿ ಕುಮಾರಸ್ವಾಮಿ ಮೂಲಕವೂ ಕೂಡ ಮನವೊಲಿಸುವ ಪ್ರಯತ್ನವನ್ನ ಮಾಡಿದೆ. ಮೈತ್ರಿ ಪಾರ್ಟ್ನರ್ ಕುಮಾರಸ್ವಾಮಿ, ಬಿಜೆಪಿ ಮೈತ್ರಿ ಪಾರ್ಟ್ನರ್ ಕುಮಾರಸ್ವಾಮಿ ಜೊತೆಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿದ್ದಾರೆ ಅನ್ನೋದು, ನಿನ್ನೆ ಮಾತುಕತೆ ಮಾಡಿದ್ದಾರೆ ಅನ್ನೋದು ಈ ಸದ್ಯದ ಮಾಹಿತಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ವಿಜಯ್ ಈಗ ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಿಜೆಪಿಯ ಮೈತ್ರಿ ಪಾರ್ಟ್ನರ್ ಕುಮಾರಸ್ವಾಮಿ ಕೂಡ ಜಗದೀಶ್ ಶೆಟ್ಟರ್ ಜೊತೆಯಲ್ಲಿ ಮಾತುಕತೆ ಮಾಡಿದ್ದಾರೆ ಅನ್ನೋದು ಏನ್ ಚರ್ಚೆ ಆಗಿದೆ? ತುಂಬಾ ಪಾಸಿಟಿವ್ ಆಗಿದ್ದಾರೆ ಜಗದೀಶ್ ಶೆಟ್ಟರ್, ಏನ್ ವಿವರ ಇದೆ ವಿಜಯ್? ರಂಜಿತ್, ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಗರ್ವಾಪ್ಸಿ ಸಂಬಂಧಪಟ್ಟಂತೆ ವೇದಿಕೆ ಸೃಷ್ಟಿಯಾಗಿರುವಂಥದ್ದು, ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಮೂಲಗಳ ಮಾಹಿತಿ ಬರ್ತಾ ಇರುವಂಥದ್ದು. ಯಾಕಂದರೆ ಹೈಕಮಾಂಡು ರಾಜ್ಯ ನಾಯಕರ, ಪ್ರಮುಖ ನಾಯಕರಲ್ಲಿ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ರೀತಿಯ ಒಂದು ಚರ್ಚೆಗಳಿರುವಂಥದ್ದು. ಅಂದರೆ ಏನು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಕಂದ್ರೆ ಮತ್ತೊಂದು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಒಂದಷ್ಟು ಮನವೊಲಿಸುವಂತಹ ಶಕ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಮನವೊಲಿಕೆ ಸಂಬಂಧಪಟ್ಟಂತೆ ಅಥವಾ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಹೈಕಮಾಂಡ್ ಸೂಚನೆ ಮೇರೆಗೆ ಅಥವಾ ಹೈಕಮಾಂಡ್ನ ಒಂದು ನಿರ್ದೇಶನ ಮೇರೆಗೆ ಆ ರೀತಿ ಸಮಾಲೋಚನೆ ನಡೆಸಿದ್ದಾರೆ ಅನ್ನುವಂಥದ್ದು. ಇದೆಲ್ಲ ಭಾಗವಾಗಿ, ಯಾಕಂದ್ರೆ ಜಗದೀಶ್ ಶೆಟ್ಟರ್ ರಾಜ್ಯ ಬಿಜೆಪಿ ನಾಯಕರ ಸಂಬಂಧಪಟ್ಟಂತೆ ಒಂದಷ್ಟು ಅಸಮಾಧಾನ ಇರುವಂಥದ್ದು. ಅಂದ್ರೆ ಹೈಕಮಾಂಡ್ ಟಿಕೆಟ್ ಕೊಡದೇ ಇದ್ರೂ ಕೂಡ ರಾಜ್ಯ ಬಿಜೆಪಿ ನಾಯಕರನ್ನ ನಂಬಿಕೊಂಡು ಅಥವಾ ರಾಜ್ಯ ಬಿಜೆಪಿ ನಾಯಕರ ಮನವಿ ಮೇರೆಗೆ ಬಿಜೆಪಿಗೆ ಬಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಅಷ್ಟೊಂದು ಏನು ಒಂದು ರೀತಿಯಲ್ಲಿ ಗೌರವಯುತವಾಗಿ ಬಿಜೆಪಿಗೆ ಬಂದರು ಅನ್ನುವಂಥದ್ದು ಸಂದೇಶ ಹೋಗೋದಿಲ್ಲ. ಖುದ್ದು ಬಿಜೆಪಿ ಹೈಕಮಾಂಡ್ ಎಂಟ್ರಿ, ಅದು ಅಮಿತ್ ಶಾ ಮತ್ತು ಮೋದಿ ಎಂಟ್ರಿಯ ಬಳಿಕ ಅಥವಾ ಅವ್ರ ಮಾತುಕತೆ ಬಳಿಕ ಬಿಜೆಪಿಗೆ ಬಂದರೆ ಅದರದೇ ಆದ ಒಂದು ರೀತಿಯಲ್ಲಿ ಸ್ಥಾನ ಗೌರವ ಇರುವಂಥದ್ದು. ಇದೆಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಕಳೆದ 2 ದಿನಗಳಿಂದ ಚರ್ಚೆ ನಡೆಸಿದ್ದಾರೆ. ಬಿಜೆಪಿಗೆ ಬರುವ ಸಂಬಂಧಪಟ್ಟಂತೆ ಕೂಡ ಮನವೊಲಿಸಿದ್ದಾರೆ ಅನ್ನುವಂಥದ್ದು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಎಂಟ್ರಿ ಕೂಡ ಸಾಕಷ್ಟು ಮಹತ್ವ ಮತ್ತು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ರಂಜಿತ್, ಈಗ ದೆಹಲಿಯಲ್ಲಿ ಕೂಡ ಈಗಾಗಲೇ ಕೂಡ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ಇರುವಂಥದ್ದು. ಮತ್ತು ಒಂದು ಗಮನಿಸಬೇಕಾಗಿರುವಂಥದ್ದು, ರಾಜ್ಯ ರಾಜಕೀಯ ಬೆಳವಣಿಗೆಗಳ ಸಂಬಂಧಪಟ್ಟಂತೆ. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶೆಟ್ಟರ್ ಮರು ಸೇರ್ಪಡೆ ವಿಚಾರದಲ್ಲಿ ಮತ್ತೊಂದು ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಿಳಿಸ್ತಾ ಇದೆ. ಶೆಟ್ಟರ್ ಸೇರ್ಪಡೆಗೆ ವಿರೋಧಿಸಿದ್ದ ಅರವಿಂದ್ ಬೆಲ್ಲದ್ ವಿರೋಧ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬೆಲ್ಲದ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿದೆ ಬಿಜೆಪಿಯ ಹೈಕಮಾಂಡ್. ದೆಹಲಿಯಲ್ಲಿ ಶೆಟ್ಟರ್ ಅವರನ್ನ ಭೇಟಿ ಆಗ್ತಾರಾ ಬೆಲ್ಲದ್ ಮತ್ತೆ ಜೋಶಿ ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ಕರ್ಕೊಂಡು ಬರಬೇಕು ಅಂತೇಳಿ. ಬಹಳ ಆಪ್ತರು ಕೂಡ ಹೌದು ಜೋಶಿ ಅವರು. ಕಳೆದ ಬಾರಿ ಚುನಾವಣಾ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋದಾಗ ನೀವು ಹೋಗಬೇಡಿ, ನೀವು ಬಿಜೆಪಿಯಲ್ಲೇ ಇರಿ, ಎಲ್ಲವೂ ಸರಿ ಹೋಗುತ್ತೆ ಅಂತೇಳಿ ಪದೇ ಪದೇ ಹೇಳಿದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ವಾಪಸ್ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಆಗ್ತಾರೆ ಅನ್ನೋದಾದ್ರೆ ಬಹಳ ಸಂಭ್ರಮದಲ್ಲಿದ್ದಾರೆ. ಅವ್ರನ್ನ ಕರೆತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ ಅವರ ವಿರೋಧ ಇರೋದ್ರಿಂದ ಹೈಕಮಾಂಡ್ ನಾಯಕರು ಮಾತುಕತೆ ಮಾಡ್ತಾ ಇದ್ದಾರೆ ದೆಹಲಿ ಕರೆಸ್ಕೊಂಡು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪ್ರಕಾಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಯಾವಾಗ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋದ್ರೋ ಆಗ ಮನವೊಲಿಸಿದವರಲ್ಲಿ ಅತಿ ಹೆಚ್ಚು ಪ್ರಹ್ಲಾದ್ ಜೋಶಿ ಅವರು. ಈಗ ವಾಪಸ್ ಗರ್ವಾಪ್ಸಿ ಆಗ್ತಿದ್ದಾರೆ ಅನ್ನೋ ಚರ್ಚೆ ಇದ್ದಾಗ ಪ್ರಹ್ಲಾದ್ ಜೋಶಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅದ್ರ ಜೊತೆಗೆ ಅರವಿಂದ್ ಬೆಲ್ಲದ್ ಅವರ ವಿರೋಧ ಕೂಡ ಇದೆ ಅನ್ನೋದು ಈ ಸದ್ಯದ ವಿಚಾರ. ಏನ್ ಮಾಹಿತಿ ಇದೆ ಈ ಹೊತ್ತಿಗೆ ಪ್ರಕಾಶ್? ಎಸ್ ರಂಜಿತ್, ಏನಂದರೆ
ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಬೆನ್ನಲ್ಲೇ ಈಗ ಜಗದೀಶ್ ಶೆಟ್ಟರ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ಕರೆತರಬೇಕು ಅಂತಕ್ಕಂಥ ಹೈಕಮಾಂಡ್ ಏನು ಒಂದು ಚರ್ಚೆಯನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಶಾಸಕ ಅರವಿಂದ್ ಬೆಲ್ಲದವರು ಈ ವಿಚಾರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು BJPಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ನಾಯಕರು, ಅದೇ ರೀತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ಸಾಕಷ್ಟು ನಾಯಕರು ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಪಕ್ಷದ ಸಿದ್ಧಾಂತಗಳನ್ನು ಬದಿಗೊತ್ತಿ ಅವರು ಏನು ಕಾಂಗ್ರೆಸ್ಸನ್ನು ಸೇರ್ಪಡೆ ಆದರು. ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ನಾಯಕರಲ್ಲೂ ಸಹ ಅಸಮಾಧಾನ ವ್ಯಕ್ತವಾಯಿತು. ಇದರ ಜೊತೆಗೆ ಅರವಿಂದ್ ಬೆಲ್ಲದವರಲ್ಲೂ ಸಹಿತ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ಮತ್ತೆ ಅವರನ್ನು ಅಂದರೆ ಜಗದೀಶ್ ಶೆಟ್ಟರ್ ಅವರನ್ನು ವಾಪಸ್ ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅರವಿಂದ್ ಬೆಲ್ಲದವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥ ಕಾರಣಕ್ಕೆ ಈಗಾಗಲೇ ಅರವಿಂದ್ ಬೆಲ್ಲದವ್ರನ್ನ BJP ಹೈಕಮಾಂಡ್ ದೆಹಲಿಗೆ ಕರೆಸಿರ್ತಕ್ಕಂಥದ್ದು. ಯಾಕಂದರೆ ಈ ವಿಚಾರವಾಗಿ ಏನು ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸ್ ವಿಚಾರವಾಗಿ ಅರವಿಂದ್ ಬೆಲ್ಲದವರು ವಿರೋಧವನ್ನು ವ್ಯಕ್ತಪಡಿಸಿದರೆ ಅವ್ರನ್ನ ಯಾಕೆ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ವಿರೋಧ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅರವಿಂದ್ ಬೆಲ್ಲದವ್ರನ್ನೂ ಸಹ